ನನ್ನಿಂದ ಏನಾದ್ರು ಸಹಾಯ ಬೇಕೇನಾ? ಬಂದೆ. ಇದ್ರಲ್ಲೆಲ್ಲ ಒಂದ್ ಸ್ವಲ್ಪ ಪೇಸ್ಟ್ ಇರ್ಬೇಕು, ಸ್ವಲ್ಪ ತಕ್ಕೊಡ. ಥ್ಯಾಂಕ್ಸ್ ಅಪ್ಪ. ಬಾಯಿನೇ ಮುಚ್ಚ ಹಾಕ್ಬಿಟ್ಟಿದೀಯಲ್ಲ. ಒಂದ್ ದಿವಸ ಬರೀ ಬ್ರಷ್ ಅಲ್ಲಿ ಉಜ್ಜು, ಅಲ್ಲಿಗೆ ಏನ್ ಗೊತ್ತಾಗುತ್ತೆ? ಆದ್ರೆ ನನಗೆ ಗೊತ್ತಾಗುತ್ತೆ, ಪಕ್ಕದಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ತಟ್ಟೆ ತಂದು. ಕೆಂಪು ಮಣ್ಣು ಬಾರಿಲೆ. ಏನ್ ಬಾವ ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಗುಡ್ ಮಾರ್ನಿಂಗ್. ನನಗೇನು ಮಾರ್ನಿಂಗ್ ಆಗಿಲ್ಲ, ನೀನ್ ಗುಡ್ ಮಾರ್ನಿಂಗ್ ಬೇರೆ ಹೇಳು. ನಿನ್ ರೂಮಲ್ಲಿ ನಾವು ಪೇಸ್ಟ್ ತಗೊಂಡ್ ಬಾಬು. ಇದ್ರ ಬಾಯಿ ತೆಕ್ಕೊಡ್ತೀನಿ. ಇದ್ರ ಬಾಯಿ ಏನಾದ್ರು ಓಪನ್ ಆಗಿಲ್ಲ ಅಂದ್ರೆ ನಿನ್ನ ಬಾಯಿ ಮುಚ್ಚಿಸ್ಬಿಡ್ತೀನಿ. ಇವ್ನಿಂತ ನೀನೇ ವಾಸಿ ಕಣ. ತಗೊಂಬ. ಇನ್ ಸ್ವಲ್ಪ ಜೋರಾಗಿ ಕೊಟ್ಟು ಟೈಲ್ಸ್ಗಳೆಲ್ಲ ಪುಡಿ ಪುಡಿ ಆಗ್ಬಿಡ್ಲಿ. ಪುಡಿ ಆದ್ರೆ ಪುಡಿ ಮಾಡ್ಕೊಳ್ತೀನ ಬಿಟ್ಟ ಅಂದ್ರೆ ನಿನ್ನ ಹಲ್ಗಳೆಲ್ಲ ಪುಡಿ ಪುಡಿ ಆಗ್ಬಿಡ್ಬೇಕು. ಎಲ್ಲಿಂದ ಹಿಡ್ಕೊಂಬಂತ ಯಾವ್ದು ಬೇಟು ಹೊಗೆ ಎಲ್ಲ ಬರ್ತಾ ಇದೆ. ಬೇಗ ಬಾಯ್ ತೊಳ್ಕೊಳ್ಳೋ ಪಾತ್ರ ಇಲ್ಲ, ನೀನೇ ಹೋಗಿ ಹಾಕೊಂಡ್ಬಿಡ್ತೀಯಾ? ಏನ್ರದು ಉರ್ಜಾಗ ಯಾವ ದನ್ನು ಬೆಸ್ಟ್ ಇದು? ನೋಡಕ್ಕಪ್ಪ ಹಳ್ಳು ಬಿದ್ದಕ್ಕೆ ಶೇವ್ ಕ್ರೀಮ್ ತಂದ್ಕೊಟ್ಟಿದ್ದ ಇವನು. ಹೋಗಿ ಬಿಡೋ ಪಾಲ್ಗೊಂಡ, ನಿನ್ ಬಾಯಿನ ಡ್ರೈವ್ ವಾಶಿಗೆ ಕೊಟ್ಟಂಗ ಆಯ್ತು. ಯಾಕೋ ಬೇಜಾರಲ್ಲಿದ್ದೀಯಾ? ಅಲ್ಲ ಮಾತ್ರ ಅವರೇ, ಹೋಗಿ ಹೋಗಿ ಎಂತ ಮನೆಗಳೇನು ಮನೆ ಕರ್ಕೊಂಡು ಬಂದಿದ್ರೆ ನೀವು. ಅವನಿಗೆ ಹಲ್ಲನ್ನು ಯಾವ್ದ್ರಲ್ಲಿ ಉಜ್ಬೇಕು, ಗಡ್ಡನ್ ಯಾವ್ದ್ರಲ್ಲಿ ಕೂಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಯಾಕೋ ಏನಾಯ್ತು? ಇವತ್ತು ಬೆಳಗ್ಗೆ ಶೇವಿಂಗ್ ಕ್ರೀಮ್ ಅಲ್ಲಿ ನಾನು ಹಲ್ಲು ಉಜ್ಜೋ ತರ ಮಾಡಿಟ್ಟು. ಏನು ಯಜಮಾನ್ರೆ, ರುಚಿ ಹೇಗಿತ್ತು? ನೀನು ಮಾಡೋ ಹಾಲು ತರ ಇತ್ತು. ಬಾಯಿ ದ್ರಾಕ್ಷಿ ಸಿಕ್ತಾ? ನನ್ನನ್ನು ಕೆರಳಿಸ್ಬೇಡ. ನನಗೇನಾದ್ರೂ ಸಿಟ್ಟು ಬಂತು ಅಂದ್ರೆ ಎಲ್ಲರನ್ನು ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ಯಾಕೋ ಒಬ್ಬಳು ಮಾಡೋ ತಪ್ಪಿಗೆ ಎಲ್ಲರನ್ನೂ ಮನೆ ಬಿಟ್ಟು ಯಾಕೋ ಓಡಿಸ್ತೀಯಾ? ಅದಕ್ಕೆ ರೀ ಹೇಳಿದ್ದು ಬೇರೆ ಮನೆ ಮಾಡಿ ಇವರಿಬ್ಬರನ್ನ ಕಳಿಸ್ಬಿಡೋಣ ಅಂತ. ಮೇಡಮ್ ಅವರೇ, ಮನೆ ಅಳಿಯ ಮನೆ ಬೆಕ್ಕು ಇವೆರಡನ್ನು ಎಲ್ಲಿ ಬಿಟ್ಟು ಬಂದ್ರು ಮತ್ತೆ ಮನೆಗೆ ಬಂದು ಒಕ್ಕಸ್ಕೊಂಡ್ಬಿಡ್ತವೆ. ಅಣ್ಣ, ನಿಮ್ ಯಜಮಾನ್ರನ್ ಬೈದ್ರೆ ನಾನ್ ಸುಮ್ನೆ ಇರಲ್ಲ. ನಮ್ಮ ಯಜಮಾನ್ರು ಬೇಕಾದ್ರೆ ನೀನ್ ಹೆಂಡತಿ ಏನೋ. 3 ರಿಂಗ್ ಸರ್ಕಸ್. 3 ರಿಂಗ? 1 ರಿಂಗ್ ನಾನಾದ್ರೆ ಉಳ್ದೆರಡು ರಿಂಗ್ ಯಾರೋ ಇದರಲ್ಲ ಕೆಂಪು ಮಣ್ಣು, 2 ಅವನೇ. ನನ್ ಗಂಡ ಈ ಮನೆ ಅಳಿಯ ದೇವರು. ನಮ್ಮಪ್ಪ ಇವ್ರ ಕಾಲ್ ತೊಳೆದ್ ಮನೆ ಕರ್ಕೊಂಡ್ ಬಂದಿದ್ದಾನೆ ಗೊತ್ತಾ? ಅಲ್ಲಿಗೆ ಅವನ ಕಾಲನ ಅವನೇ ತೊಳ್ಕೊಳಕ್ ಬರಲ್ಲ ಅಂತ ಆಯ್ತಲ್ಲ. ಅಣ್ಣ, ನನ್ ಗಂಡನ್ ಬೈದ್ರೆ ನಾನ್ ಸುಮ್ನೆ ದೇವರು ಕೊಟ್ಟ ತಂಗಿ, ನನಗೇನಮ್ಮ ಹೇಳ್ತೀಯ? ನಿನ್ನ ಗಂಡನಿಗೆ ಸ್ವಲ್ಪ ಬುದ್ಧಿ ಹೇಳು. ಇವ್ರು ಯಾಕಣ್ಣ ನಿನಗ್ ಪೇಸ್ಟ್ ತಂದು ಕೊಡ್ಬೇಕು? ನಿನಗ್ ಏನ್ ಬೇಕು ಏನ್ ಬೇಡ ಅಂತ ವಿಚಾರಿಸಕ್ಕೆ ಇವರೇ ನೀನ್ ಕಟ್ಕೊಂಡು ಹೇಳ್ತೀರಾ? ಹೇಳು ಜಾತಿ ಅಂಕಿಗೆ ಒಬ್ರ ಹೆಸರಲ್ಲಿ ಇಬ್ರನ್ನ ಕಟ್ಕೊಂಡಿದ್ಯಾ ಪಟ್ಟದಾನೆ ತರ. ನೀನು ಮರಿ ಆಣೆ ಅನ್ನೋದನ್ನ ಮರಿಬೇಡ. ಒಟ್ನಲ್ಲಿ ಸಕ್ಕರೆ ಬೈಲಲ್ಲಿ ಸಂಸಾರ ಮಾಡ್ದಂಗ ಆಯ್ತು. ಅಣ್ಣ, ಮನೆ ಯಜಮಾನ ಆದೋ ನೀನ್ ಮೊದಲು ನೆಟ್ಟಿಗಿರ್ಬೇಕಾಗಿತ್ತು. ನೀನೇ ನಿನ್ ಹೆಂಡತಿಗೆ ಹೆದ್ರು ಸಾಯ್ತೀಯಾ, ಬೆಚ್ಚ ಬೀಳ್ತೀಯಾ? ಪೇಸ್ಟ್ ತಂದ್ಕೊಡು, ಟವೆಲ್ ತಂದ್ಕೊಡು, ಬೆನ್ನುಜ್ಜು. ಬೆನ್ನುಜ್ಜ ಕೇಳಿಲ್ಲ. ನಾಳೆ ಹೇಳ್ತಾರಪ್ಪ. ಇದಕ್ಕೆಲ್ಲ ನಮ್ ಯಜಮಾನ್ರೆ ಬೇಕಾಗಿತ್ತ? ಪಲ್ಲು, ಸುಮ್ನೆ ನನ್ನನ್ ಬೈದ್ರೆ ನಾನು ತಿರುಗಿ ಬೀಳ್ಬೇಕಾಗತ್ತೆ. ಗೊತ್ತು ನಿಮ್ ಪ್ಲಾನ್ ಏನು ಅಂತ. ನನ್ ಮೇಲೆ ತಿರುಗಿ ಬಿದ್ದು ಪಚಡಿ ಮಾಡಿ ನಮ್ ಯಜಮಾನ್ರಿಗೆ 3 ನಾಮ ಹಾಕಿ ನನ್ನ ಆಸ್ತಿ ಕಬಳಿಸ್ಬೇಕು ಅಂತ ತಾನೆ? ಏನು ಯಜಮಾನ್ರೆ, ಬೇರೆಯವ್ರಿಗೆಲ್ಲ ಹೇಳಿ ಯಾಕೆ ಸುಮ್ನೆ ಬಯಸ್ಕೋತೀರಾ? ನಿಮ್ದೇನೇ ಕೆಲ್ಸ ಇದ್ರು ನನಗ್ ಹೇಳಿ, ನಾನ್ ಮಾಡ್ಕೊಡ್ತೀನಿ. ಪೇಸ್ಟ್ ತಂದ್ಕೊಡ್ತೀನಿ, ಟವಲ್ ತಂದ್ಕೊಡ್ತೀನಿ, ಬೆನ್ನುಜ್ತೀನಿ. ಬಂದ್ಬಿಟ್ಲು ಬಿದ್ರಿ ನನ್ ಗಂಡನ್ ಬೆನ್ನಿನ ಮೇಲೆ ಹಕ್ ಚಲಾಯಿಸೋಕೆ. ಅಯ್ಯೋ ಅಯ್ಯೋ, ನೀನೇ ನನ್ ಸೊಸೆ ಆಗಿದ್ದಿದ್ರೆ ನನ್ನ ಮಗನ ಬೆನ್ನು ಬಾಗ್ತಾನೆ ಇಲ್ಲ. ಇದೇ ಡೈಲಾಗ್ ಅದೆಷ್ಟು ಸಲ ಅಂತ ಹೇಳ್ತಿರೋ. ಒಟ್ಟ ನಿಮಗ್ ಬುದ್ಧಿ ಇಲ್ಲ. ಈ ಮನೆ ಅಳಿನಿಗಂತೂ ಮೊದಲೇ ಬುದ್ಧಿ ಇಲ್ಲ. ಅಯ್ಯೋ, ಎಂಥ ಅಳಿಯ ಸಿಕ್ಬಿಟ್ಟೆಪ್ಪ. ನಿನಗ್ ಬುದ್ಧಿ ಇಲ್ಲ ಅನ್ನೋದು ಆ ಬಂಡಿ ಪುಲಕ್ಕೂ ಗೊತ್ತಾಗೋಯ್ತು. ಗೊತ್ತು, ಪೇಸ್ಟು ಕ್ರೀಮು ಒಂದೇ ತರ ಇತ್ತು. ಗೊತ್ತಾಗದೆ ತಂದ್ಕೊಟ್ಟೆ. ಯಾವ್ದೋ ಒಂದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಇಷ್ಟಕ್ಕೂ ನಾನೇನು ವಿಷಯನ ಕೊಟ್ಟೆ. ಇಷ್ಟಿಲ್ದೇನೆ ನಾನು ನಿಮ್ಮಿಬ್ರು ಜೇಡಿ ಮಣ್ಣು ಕೆಂಪು ಮಣ್ಣು ಅಂತ ಕರಿತೀನಿ ನಾನು. ಇಷ್ಟ್ರ ಮೇಲೂ ನಿಮ್ಮಿಬ್ರನ್ನ ಮನೇಲಿ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿನ ನಾನು ಬಾಯಿಗೆ ಮಣ್ಣು ಹಾಕ್ಬಿಡ್ತೀರ. ಬಿಟ್ಲ, ನಿನ್ನಿಂದ ನಾನು ಬಯಸ್ಕೊಳ್ಳೋಂಗಾಯ್ತಲ್ಲೋ. ಏನಪ್ಪ ತುಂಬಾ ದುಃಖ ಆಗ್ತಾ ಇದೆಯಾ? ಮತ್ತಿನ್ನೇನು ಪಲ್ಲು, ಎಲ್ರು ನನ್ನ ಗೇಲಿ ಮಾಡ್ತಾರೆ. ದಿನ ಬೆಳಗಾದ್ರೆ ಇದೇ ಆಗೋಯ್ತು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿಪ್ಪ, ನಾವು ದೇವಸ್ಥಾನಕ್ಕೆ ಹೋಗೋಣ. ಆ ದೇವ್ರ ಮುಂದೆ ಆದ್ರೂ ನಮ್ ದುಃಖ ತೋಡ್ಕೊಳ್ಳೋಣ. ಅವಾಗಾದ್ರೂ ನಮ್ಗೆ ಸಮಾಧಾನ ಆಗುತ್ತೆ. ಕೆಂಪು ಮಣ್ಣು ಕರ್ಪೂರ ತಗೊಂಡು ಹೋಗಪ್ಪ. ಅಲ್ಲಿಗೂ ಪೇಸ್ಟ್ ತಗೊಂಡೆ ಹೋಗ್ಬಿಟ್ಟಿಯಾ?
ಅಪ್ಪ ಈಗ ಸಮಾಧಾನ ಆಯ್ತು. ಎಷ್ಟ್ ಚೆನ್ನಾಗಿದೆ ಅಲ್ವಾ ಈ ಜಾಗ. ಪಲ್ಲು ನಾವ್ ಇಲ್ಲೇ ಇದ್ಬೇಡ. ಯಾಕಪ್ಪ ಹಾಗಂತೀರಾ? ಮನೆಗೆ ಹೋದ್ರೆ ನೀನು ಪೆದ್ದ ಮೊದ್ದ ಪೇಸ್ಟ್ ಯಾವ್ದು ಕ್ರೀಮ್ ಯಾವ್ದು ಗೊತ್ತಿಲ್ಲ ಅಂತ ಬೈತಾರೆ. ನಿಮ್ಗಿರೋಷ್ಟು ಬುದ್ಧಿ ಬೇರೆ ಯಾರಿಗೂ ಇಲ್ಲಪ್ಪ. ಹಾಗಂತ ಯಾರು ಹೇಳಿದ್ರು? ನಾನೇ. ಮತ್ ಯಾಕೆ ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆಗಲ್ಲ? ಈ ಸತಿ ಚೆನ್ನಾಗಿ ಓದಿಪ್ಪ, ಖಂಡಿತವಾಗ್ಲೂ ಪಾಸ್ ಆಗ್ತೀರಾ. ಯಾವಾಗ ಇಂಟರ್ವ್ಯೂ ಹೋದ್ರು ಬಂಗಾಳ ಕೊಲ್ಲಿ ಎಲ್ಲಿದೆ, ಹಿಂದೂ ಮಹಾಸಾಗರ ಎಲ್ಲಿದೆ ಅಂತ ಕೇಳ್ತಾರೆ. ಅಲ್ಲಿಗೆ ಅವ್ರು ಹೋಗಿ ಧುಮುಕ್ತಾರ, ಇಲ್ಲ ನಾನು ಹೋಗಿ ಧುಮುಕ್ಬೇಕಾ? ಅವರು ನಿಮ್ ಜನರಲ್ ನಾಲೆಜ್ ನ ಟೆಸ್ಟ್ ಮಾಡ್ತಿರ್ತಾರಪ್ಪ. ಮೊನ್ನೆ ಒಬ್ಬ ಹಿಮಾಲಯ ಪರ್ವತದ ಎತ್ತರ ಎಷ್ಟು ಅಂತ ಕೇಳ್ದ. ಅದು ಒಂದಿನ ಬೆಳೆಯತ್ತೆ, ಒಂದಿನ ಕರಗತ್ತೆ. ಅದು ಇಷ್ಟೇ ಎತ್ತರ ಇದೆ ಅಂತ ನಾನೇ ಹೇಳಕ್ಕಾಗತ್ತ? ನಿಮ್ ಬುದ್ಧಿವಂತಿಕೆನ ಪರೀಕ್ಷೆ ಮಾಡ್ತಿರ್ತಾರೆ. ನೋಡ್ಪಲ್ಲು, ಇನ್ ಮುಂದೆ ಕೆಲಸ ಕೊಡ್ಬೇಕಾದ್ರೆ ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ಪಕ್ಕದ ಮನೆ ಆಂಟಿ ಹೆಸರೇನು ಅಂತ ಮಾತ್ರ ಕೇಳ್ಬೇಕು. ಬೇಜಾರ್ ಮಾಡ್ಕೋಬೇಡಿಪ್ಪ, ಈ ಸಲ ನಿಮಗೆ ಖಂಡಿತ ಕೆಲಸ ಸಿಗುತ್ತೆ. ದೇವ್ರ ಮೇಲೆ ಭಾರ ಹಾಕಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಯಾಕಮ್ಮ ತುಂಬಾ ಬೇಜಾರಲ್ಲಿದ್ಯಾ? ಮತ್ತಿನ್ನೇನ್ ಮಾಡ್ಲಿ, ಇವ್ರು ನಮ್ಮ ಯಜಮಾನ್ರು. ಮನೆಯಲ್ಲಿ ಎಲ್ರು ಇವ್ರಿಗೆ ಬೈತಾರೆ. ಅದು ಅಲ್ಲದೆ ಇವ್ರಿಗೆ ಕೆಲಸ ಇಲ್ಲ. ದೇವ್ರ ನಂಬು, ಪಾತಾಳ ಭೈರವಿ ನಿನಗ್ ಒಳ್ಳೇದ್ ಮಾಡ್ತಾಳೆ. ಜೈ ಪಾತಾಳ ಭೈರವಿ. ಅಂದ್ರೆ ಪಾತಾಳ ಭೈರವಿನ ಪೂಜೆ ಮಾಡು, ಪ್ರತ್ಯಕ್ಷ ಆಗೋವರೆಗೂ ಬಿಡ್ಬೇಡ. ನಿಜವಾಗ್ಲೂ ಪ್ರತ್ಯಕ್ಷ ಆಗ್ತಾಳ? ಯಾಕಾಗಲ್ಲ? ಕಾಳಿದಾಸನಿಗೆ ಪ್ರತ್ಯಕ್ಷ ಆಗ್ಲಿಲ್ವಾ? ತೆನಾಲಿರಾಮಂಗ್ ಪ್ರತ್ಯಕ್ಷ ಆಗ್ಲಿಲ್ವಾ? ನಿನಗ್ ಯಾಕೆ ಪ್ರತ್ಯಕ್ಷ ಆಗಲ್ಲ? ದಬಾಯಿಸ್ ಕೇಳು, ಖಂಡಿತವಾಗ್ಲೂ ಬರ್ತಾಳೆ. ಏನಪ್ಪ ಅವ್ಳು ಹೇಳಿದ್ ನಿಜ ಅನ್ಸುತ್ತೆ. ನಾವು ಪಾತಾಳ ಭೈರವಿ ಪೂಜೆ ಮಾಡೋಣ. ಪೂಜೆ ಮಾಡೋಣ. ಒಲಿದ್ರೆ ಭೈರವಿ, ಇಲ್ಲ ಅಂದ್ರೆ ಪಾತಾಳ ಸೇರೋದಿದ್ದೇ ಇದೆಯಲ್ಲ. ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ, ಜೈ ಪಾತಾಳ ಭೈರವಿ. ಅಲ್ಲೂ ದೇವ್ರಿಗೆ ಗೊತ್ತಾ ನಾವು ಪೂಜೆ ಮಾಡ್ತಿರೋದು? ದೇವ್ರಿಗೆಲ್ಲ ಗೊತ್ತಿರುತ್ತಪ್ಪ. ನೀವು ಕಣ್ಣು ಮುಚ್ಕೊಂಡು ಜೈ ಪಾತಾಳ ಭೈರವಿ ಅನ್ನಿಪ್ಪ. ಜೈ ಪಾತಾಳ ಭೈರವಿ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದನುತೆ. ಮಗಳೇ, ಅಮ್ಮ ಕಣ್ಬಿಟ್ ನೋಡಮ್ಮ. ಭೈರವಿ, ಪಾತಾಳ ಭೈರವಿ ನೀನೇನಾ? ಆ, ಗುರುತರ ಚೀಟಿ ತಂದಿಲ್ಲ ಮಗಳೇ, ನಾನೇ ಪಾತಾಳ ಭೈರವಿ. ನನ್ನೇ ಯಾಕೆ ಪ್ರಾರ್ಥನೆ ಮಾಡ್ತಿದ್ಯಾ? ನಿನ್ ಮನೆಯಿಂದ ಬೈಗುಳ ಆಚೆ ಹೋಗ್ಬೇಕಾ? ಬೇಡ ಅಮ್ಮ, ಬೈಗುಳ ಇರ್ಲಿ, ಆದ್ರೆ ನಮ್ಮನ್ನ ಯಾರು ಬೈಬಾರ್ದು. ಇದೆಂತ ವಿಚಿತ್ರ ಕೋರಿಕೆ ಮಗಳೇ. ಬೈಗುಳ ಯಾಕೆ ಬೇಕು? ಬೈಗುಳಗಳಿಲ್ದೆ ಹೋದ್ರೆ ಜೀವನದಲ್ಲಿ ಸ್ವಾರಸ್ಯನೇ ಇರಲ್ಲ. ಅದು ಉಪ್ಪು ಹುಳಿ ಖಾರ ಇದ್ದಾಗೆ. ಬೈಗುಳಗಳಿರ್ಬೇಕು. ನಮ್ಮ ಯಜಮಾನ್ರನ್ನ ಯಾರು ಬೈಬಾರ್ದು. ಅರ್ಥವಾಯ್ತು. ನಿನ್ ಯಜಮಾನ್ರನ್ನ ಬೈಯಕ್ ಬಂದವರೆಲ್ಲ ಬೇರೆಯವ್ರನ್ನ ಬೈಬೇಕು. ನಾನ್ ನಿನ್ ಯಜಮಾನ್ರಿಗೆ ವರ ಕೊಡ್ತೀನಿ. ಎಲ್ಲಿ ಅವ್ರ ನಾಲ್ಗೆ ತೆಗ್ಸು. ಏನಪ್ಪ ನಾಲ್ಗೆ ತೆಗಿರಪ್ಪ, ನಾಲ್ಗೆ. ಡಾಕ್ಟರ್ ಬಂದಾರ? ಇಲ್ಲಪ್ಪ, ದೇವಿ ಬಂದಿದ್ದಾಳೆ. ಯಾವ್ದೇ ಕಾರಣಕ್ಕೂ ಕಣ್ ತೆಗಿಬಿಡಿಪ್ಪ, ನಾಲ್ಗೆ ಅಷ್ಟೇ ತೆಗಿರಿ. ಜೈ ಪಾತಾಳ ಭೈರವಿ. ನಿನಗೆ ಶುಭವಾಗಲಿ ವಿಟ್ಲ. ಬೇಗ ನಾಲ್ಗೆ ತೆಗಿರಪ್ಪ, ಲೇಟ್ ಮಾಡಿದ್ರೆ ಲೇಡಿದವ್ರಿಗೆ ಕೋಪ ಬಂದ್ಬಿಡುತ್ತೆ. ತ್ರಿಶೂಲ ತುಂಬಾ ದೊಡ್ಡದಾಯ್ತು, ಒಂದ್ ಪೆನ್ ಕೊಡು ಮಗಳೇ. ತಾಯಿ ಭೈರವಿ, ಪಾತಾಳ ಭೈರವಿ, ನಮ್ಮ ಯಜಮಾನ್ರಿಗೆ ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲಮ್ಮ, ನಾನೀಗ ನಿನ್ ಗಂಡನಿಗೆ ಒಂದ್ ಮಂತ್ರೋಪದೇಶ ಮಾಡಿದ್ದೇನೆ. ಯಾರಾದ್ರೂ ಅವನನ್ನ ಬೈಯಕ್ ಬಂದಾಗ ಆ ಮಂತ್ರ ಹೇಳಿದ್ರೆ ಸಾಕು, ಬೈಗುಳ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಆ ಬೈಗುಳಗಳು ಬೇರೆ ಕಡೆ ಶಿಫ್ಟ್ ಆಗೋದಿಕ್ಕೆ ನಿನ್ ಗಂಡನ್ ನಾಲ್ಗೆ ಮೇಲೆ ಒಂದ್ ಸ್ಟಾರ್ ಹಾಕಿದ್ದೀನಿ. ಜೈ ಪಾತಾಳ ಭೈರವಿ. ಎಚ್ಚರ ಮಾಡ್ಕೊಳ್ಳಿಪ್ಪ, ಎಚ್ಚರ ಮಾಡ್ಕೊಳ್ಳಿಪ್ಪ. ಅಲ್ಲೂ ಯಾರೋ ಬಂದು ನಾಲ್ಗೆ ಮೇಲೆ ಏನೋ ಬರ್ದಾಗಿತ್ತು, ಕಿವಿಲಿ ಏನೋ ಹೇಳ್ದಾಗಿತ್ತು. ದೇವಿ ಪ್ರತ್ಯಕ್ಷ ಆಗಿದ್ಲಪ್ಪ. ನನ್ ನೋಡಿದ್ರ? ಹೂನಪ್ಪ, ನಿಮ್ಮನ್ನ ನೋಡಿ ಕಿವಿಲಿ ಮಂತ್ರೋಪದೇಶ ಮಾಡಿದ್ರು. ನಿಮ್ಗೆ ಯಾರಾದ್ರೂ ಬೈದ್ರೆ ಆ ಮಂತ್ರ ಹೇಳ್ಬೇಕಂತೆ, ಆಗ ಬೈಗುಳ್ಗಳು ರೂಟ್ ಬದಲಾಯಿಸುತ್ತಂತೆ. ಏನಪ್ಪ ಮಂತ್ರ? ಅದು ಅಯ್ಯೋ, ನೆನ್ಪ್ ಮಾಡ್ಕೊಳ್ಳಿಪ್ಪ, ಮರ್ತೋದ್ರೆ ಕಷ್ಟ. ನೆನ್ಪ್ ಮಾಡ್ಕೊಳ್ಳಿಪ್ಪ. ಕಾರ್ದಬ, ಭಲ್ಲೂಕ, ಶ್ವಾನ, ಮಾರ್ಜಾಲ, ಮಹಿಷಿ, ಲಟ್ ಲಟಾಪಟಿ, ಜಟ್ ಜಟಾಪಟಿ. ಏನಪ್ಪ ಅದು? ಮಂತ್ರ. ನೀವ್ ಹೀಗ ಆರಾಮಾಗಿ ಕುತ್ಕೊಳ್ಳಿಪ್ಪ. ಇವತ್ತಿಂದ ನೀವ್ ಏನು ಕೆಲಸ ಮಾಡೋದ್ ಬೇಡ. ನನಗ್ ಕಾಫಿ ಬೇಕು. ಅಷ್ಟೇ ತಾನೇ, ನಾನ್ ತರಿಸ್ತೀನಿ. ಏ ಚಂಪಾ, ನಮ್ಮ ಯಜಮಾನಿಗೆ ಕಾಫಿ ತಂದ್ಕೊಡು. ಯಾಕೆ ಬೆಳಗ್ಗೆ ಕೊಟ್ಟಿಲ್ವಾ? ಇನ್ನೆಷ್ಟಾಗಿ ಕೊಡ್ಬೇಕು? ಮತ್ ನಮ್ಮ ಅಮ್ಮನ್ ಕೊಟ್ಟೆ. ಅವರು ಈ ಮನೆ ಯಜಮಾನಿ, ಅವ್ರಿಗೆ ಲಿಮಿಟ್ಸ್ ಇಲ್ಲ. ಏ ಚಂಪಾ ಚಮೇಲಿ, ನನಗ್ ಕಾಫಿ ತಂದು ಕೊಡ್ತೀಯಾ ಇಲ್ವಾ? ನನಗೆ ರೋಫಾ, ಕೆಲಸ ಇಲ್ಲ ಕಾರ್ಯ ಇಲ್ಲ, ದಂಡ್ಪಿಂಡಿ ತಗೊಂಡು. ಕಾರ್ಧಬ, ಭಲ್ಲೂಕ, ಶ್ವಾನ, ಮಾರ್ಜಾಲ, ಮಹಿಷಿ, ಲಟ್ ಲಟಾಪಟಿ, ಜಟ್ ಜಟಾಪಟಿ. ನೀನು ಅತ್ತೆನ?
ಹುಲಿ ಕೂತ್ಕೊಂಡು ಕಲ್ಮ ಅಂತ ತಲೆ ಸಿಚ್ಕೊಂಡ್ರೆ ಆಗೋಯ್ತಾ? ಸೊಸೆನ ಸಂಭಾಳಿಸಕ್ ಆಗ್ಲಿದ್ಮೇಲೆ ನೀನೇನ್ ಅಷ್ಟೇನ ಕತ್ತೆ? ನನ್ನ ಕತ್ತೆ ಅಂತೇನೆ ಯಾವತ್ತು ನನ್ನ ಬೈದೇ ಇದ್ದವಳು ಇವತ್ತು ಇಷ್ಟೊಂದು ಬೈತಾ ಇದೆಯಲ್ಲ, ನನ್ನ ಸೊಸೆಗಾಗಿ ನಿನಗೆ ಬಿಡಿತೇನೆ. ಮತ್ತಿನ್ನೇನು, ಈ ಮನೆಯಲ್ಲಿ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಿ ಸಾಯ್ಬೇಕು. ಹೋಗ್ಲಿ, ನಿಮ್ ಮಗನಾದ್ರೂ ಬಂದು ನನ್ ಮಾತಾಡ್ಸ್ತಾರ? ಅಡ್ಕೆ ಮನೆ ಕಡೆ ಬರದೇ ಇಲ್ಲ ಅಂತಾರೆ. ನಾನೇ ತಪ್ಪಲೆನ ಸಾವು ಇಟ್ಕೊಂಡಿದ್ದೀನಿ. ತಿಂತಾರೆ, ಎಂಜಿಲ್ ಕಟ್ಟೆ ಎಸಿತಾರೆ, ಹೋಗ್ತಾರೆ. ನಾನು ಈ ಮನೆಯಲ್ಲಿ ಗಾಳದ್ ಎತ್ತಾಗ ಹೋಗ್ಬಿಟ್ಟಿದ್ದೀನಿ. ಬೆಕ್ಕು ಕರಡಿಗಳು ಬೇಯಿಸಿ 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 ನಾನೇ ಅವಾಗ ಬೆಂದೋಗಿದ್ದೀನಿ. ಬೆಕ್ಕೇನೋ ಸಲಿ ಕಲ್ಲಡಿ ಯಾಲೆ ನೀನೇ ಪಲ್ಲು, ನಿನ್ ಗಂಡನ ಒಳ್ಳೆ ಉತ್ಸವ ಮೂರ್ತಿ ತರ ಕೂರ್ಸಿದ್ಯಲೆ. ಬಿಟ್ಲ ಗಂಡ್ಸಾಗಿ ಹೊರಗಡೆ ಹೋಗಿ ದುಡಿಯೋ ಯೋಗ್ಯತೆ ಇಲ್ಲ. ಹಾಳಾಗ್ ಹೋಗ್ಲಿ, ಮನೇಲಿ ಏನಾದ್ರು ಕೆಲಸ ಮಾಡ್ಬಾರ್ದೇನೋ? ದಿಮ್ ರಂಗ ಅಂತ ಮನೇಲಿ ಕುತ್ಕೊಂಡು ಬಿಟ್ಟಿಕೊಳ್ ತಿಂತಿಯಲ್ಲ, ನಾಚಿಕೆ ಆಗೋದಿಲ್ವಾ ನಿಂಗೆ? ನಂದ್ ಆಗಿರ್ಲಿ, ನೀವೇನ್ ಮಹಾಕೊಂಡು ಕಟ್ಟೆ ಆಗ್ತಾ ಇದೀರ ಇಲ್ಲಿ? ನನ್ನನ್ ಕೇಳಕ್ ನೀವ್ ಯಾರೋ? ನನ್ ಕೇಳೋರು ಬೇರೆಯವ್ರು ಇದ್ದಾರೆ. ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ ಈ ಮನೇಲಿ. ನೋಡು, ನನ್ನ ಬೈದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಾನು ಈ ಮನೆ ಸೊಸೆ. ವಯಸ್ಸಾದ್ಮೇಲೆ ರಾಮಕೃಷ್ಣ ಅಂತ ಒಂದ್ ಕಡೆ ಕೂತಿರ್ಬೇಕು. ಅದನ್ನ ಬಿಟ್ಟು ನನ್ ತಂಟೆಗೆ ಯಾಕ್ರಿ ಬರ್ತೀರಾ? ಅಯ್ಯೋ ನಾಮ, ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ. ಅವಳು ನೋಡಿದ್ರೆ ಹಾಗಂತಾಳೆ, ಇವಳು ನೋಡಿದ್ರೆ ಹೀಗಂತಾಳೆ. ಈಗ ನಿನ್ನ ಸುದ್ದಿಗೆ ಬಂದವಳು ಯಾಲೆ? ನಿನ್ಗೇನಾದ್ರೂ ಹುಚ್ಚನಾಗಿ ಕಚ್ತಾ? ಇನ್ನೊಂದ್ಸಲ ನನ್ ಸುದ್ದಿಗೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನು ಕೈ ಎತ್ತಿದ್ದೀರಾ? ಕೈ ಮುರಿದು ಬಿಡ್ತೀನಿ. ಕೆಲಸ ಆಯ್ತು, ನಡೀರಿ ಹೋಗೋಣ. ನಮ್ಮ ಮನೇಲಿ ನಡುವೆ ಯಾಕೋ ನಿತ್ಯ ಜಗಳ ಶುರು ಆಗಿದೆ. ಆದ್ರೆ ಪಲ್ಲು ಬಿಡ್ಲ ಮಾತ್ರ ಆರಾಮಾಗಿದ್ದಾರೆ. ಈ ಮನೆಗೆ ಏನೋ ಆಗಿದೆ ಪಾಠ ನಂಗ. ನನಗನ್ಸುತ್ತೆ ಸೊಸೆ ಕಾಲ ಸರಿ ಇಲ್ಲ ಅಂತ. ಕಾಲಲ್ಲಿ ನಾಯಿಗೆಲ್ಲ ಇದ್ರೆ ಮನೇಲಿ ಜಗಳ ಆಗದೆ ಇರುತ್ತಾ? ಎಲ್ಲದಕ್ಕೂ ನನ್ನ ಯಾಕೆ ಹೇಳಿದ್ದೀರಾ? ಪಲ್ಲು, ನಾವಿಬ್ರು ದೂರದ ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಲ್ಲ ಮಗನ್ ತೂಗ್ತಾ ಇದ್ರೆ ನಿಮ್ಮನ್ನೇ ತೂಗ್ದಾಗಿರುತ್ತೆ. ಕೆಂಪಮ್ಮಣ್ಣು, ಏನದು ದೂರದ ಬೆಟ್ಟ, ಮರ, ಜೋಗುಳ? ನೀನ್ ಹೀಗೆ ಮಾತಾಡ್ತಾ ಇದ್ರೆ ಒಂದು ಹಗ್ಗ ತಗೊಂಡು ನಿನ್ನೆ ಮರಕ್ಕೆ ನೇತಾಕ್ಬಿಡ್ತೀನಿ. ಅಲ್ಲ ಮಾ, ದೇವ್ರ ಕೊಟ್ಟ ತಂಗಿ, ನಾವು ಮನೆಯಲ್ಲಿ ಒಬ್ರಿಗೊಬ್ರು ಎಲ್ಲರೂ ಜಗಳಾಡ್ತಾ ಇದ್ರೆ ನೀವಿಬ್ರು ಮಾತ್ರ ನೆಮ್ಮದಿ ಆಗಿದ್ದೀರಲ್ಲ, ಇದು ಹೇಗೆ ಅಂತ. 24 ಗಂಟೆ ಅವನು ಮನೆಯಲ್ಲೇ ಇರ್ತಾನಲ್ಲ, ದುಡಿಯೋದಕ್ಕೆ ಅಂತ ಆಚೆ ಕಳಿಸು. ಆಗ ಅವನಿಗೂ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತೇನೋ ಅಯೋಗ್ಯ? ಮನೆಯಲ್ಲೇ ಕೂತ್ಕೊಂಡು ಏನೇ ಮಾಡ್ತೀಯಾ? ಆಚೆ ಕಡೆ ಹೋಗಿ ದುಡ್ಕೊಂಡು ಬಾ. ಮನೆಯಲ್ಲೇ ಆನೆ ತರ ಅಡ್ಡಾಡ್ತಾ ಇದ್ರೆ ಬಾಳೆಗೊನೆ ತಂದು ಕುಕ್ಕೊಂಡು ಯಾರು? ನೀವು ನನ್ನ ಏಕವಚನದಲ್ಲಿ ಹೌದು, ದಿನಕ್ಕೆ 1 ಕೆಜಿ ಜಾಸ್ತಿ ಆಗ್ತಾ ಇದೆಯಾ. ಹೀಗೆ 6 ತಿಂಗಳು ಬಿಟ್ರೆ ನೀನು 300 ಕೆಜಿ ತಲುಪ್ತೀಯ. ರೀ, ಎಷ್ಟು ಚೆನ್ನಾಗಿ ಬೈತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ಬೈರಿ. ನನಗಿಂತಲೂ 2 ಕತ್ತೆಗಾಗುವಷ್ಟು ವಯಸ್ಸು ಜಾಸ್ತಿ ಆಗಿದೆ. ನನ್ನ ತಲೆಗೆ ಬಿಳಿ ಬಣ್ಣ ಬಡಿಯ ಕೊಟ್ಟಿಯ ನೀನು. ಇನ್ನೊಂದು ಸಲ ಹಾಗೆ ಮಾಡಿದ್ರೆ ಬಿಳಿ ಬಣ್ಣ ಡಬ್ಬದಲ್ಲಿ ನಿನ್ನ ತಲೆನ ಹತ್ತು ಬಿಡಿ. ಗಗನವು ಎಲ್ಲೋ, ಭೂಮಿಯು ಎಲ್ಲೋ. ಒಮ್ಮೆ ನಾನು ಹೇಳ್ದಾಗ ಕೇಳ್ಕೊಂಡಿರೋ ಆಗಿದ್ರೆ ಈ ಮನೆಯಲ್ಲಿ ಇರು. ಇಲ್ಲ ಅಂದ್ರೆ ಸ್ವತ್ತು ಸರ್ದಲ್ಲಿರೋ ನಿಮ್ಮ ಯಜಮಾನ್ರ ಹತ್ರ ಹೋಗಿ ಕಂಪ್ನಿ ಕೊಡು. ನಿನ್ನೂ ಭಯದೆ, ಬೋರ್ಡ್ ತಲೆ ನಮ್ಮ ಅಪ್ಪನೂ ಭಯದೆ. ಏನು ಯಜಮಾನ್ರೆ, ಇದ್ದಕ್ಕಿದ್ದಂಗೆ ರಾಂಗ್ ಆಗ್ಬಿಟ್ಟಿದ್ರಲ್ಲ, ಯಾಕೆ? ಮುಚ್ಚ ಬಾಯಿ. ಪಲ್ಲು, ಎಷ್ಟ್ ಚೆನ್ನಾಗಿ ಜಗಳ ಆಡ್ತಾ ಇದಾರಲ್ಲ, ಒಳ್ಳೆ ನಾಯಿ ಬೆಕ್ಕುಗಳ ತರ. ಅವ್ರ ಪಾಡಿಗೆ ಅವ್ರು ಜಗಳ ಆಡ್ಕೊಂಡಿರ್ಲಿ. ಬನ್ನಿಪ್ಪ, ನಾವ್ ಒಂದ್ ರೌಂಡ್ ಸುತ್ತಾಕೊಂಡ್ ಬರೋಣ. ಯಾಕೆ ಮೇಡಮ್ ಅವರೇ, ಕೂತಿದ್ದವರೆಲ್ಲ ಗಾಂಧೀಜಿ ಮುಂದೆ ಕೂತಿರೋ 3 ಮಂಗ ತರ ನಿಂತು ಬಿಟ್ಟಿದ್ರ? ಅಂದ್ರೆ ಇಷ್ಟು ತನಕ ನೀವೇನೇನ್ ಮಾತಾಡಿದ್ರಿ ನಿಮ್ಗೆ ಗೊತ್ತಿಲ್ವಾ? ನಾನು ಏನ್ ಮಾತಾಡ್ದೆ ಮೇಡಮ್ ಅವರೇ, ನನ್ನ ಪಾಡಿಗೆ ನಾನು ಸುಮ್ಮನೆ ನಿಂತಿದ್ದೀನಪ್ಪ. ಇಷ್ಟೊಂದು ಕಿಟಕಿ ಓಪನ್ ಇದ್ರೆ ಗಾಳಿ ಬಂದು ಬಿಡದೇ ಇರುತ್ತೆ. ಗಾಳಿ ಬಡಿಯೋದು ಅಂದ್ರೆ ಭೂತ ಚೇಷ್ಟೆ ಅಂತ. ಗುರುಗಳೇ, ತಾವು ಭಗವಾನಿಗೆ ಬೋಂಬು ಮಾಡಿದವರು ನಮ್ಮನ್ನ ಎಲ್ಲಿ
ಬಿಡ್ತೀರಾ? ಯಾಕೆ ಮರಿ ಏನಾಯ್ತು? ನಮ್ಮ ಮನೆಯಲ್ಲಿ ವಿಟ್ಲ ಅಂತ ಒಪ್ಪಿದ್ದಾನೆ. ಇವನೇ ಈ ಮನೆ ಅಳಿಯ. ಅಳಿಯ ಮನೆ ತೊಳಿಯ. ಸಿಂಪಲ್ ಆಗಿದ್ದು ಸಖತ್ ರೋಪಾಕಕ್ಕೆ ಶುರು ಮಾಡ್ಬಿಟ್ಟಿದ್ದೇನೆ. ಮನೆಯಲ್ಲಿ ನಮ್ಮ ಮಧ್ಯೆ ಜಗಳ ಆಗ್ತಾ ಇರುತ್ತೆ, ಆದ್ರೆ ಇವ್ರು ಮಾತ್ರ ಯಾವಾಗ್ಲೂ ಸಂತೋಷವಾಗಿರ್ತಾನೆ. ಇದಕ್ಕೆ ಕಾರಣ ಏನು ಅಂತ ತಾವು ತಿಳಿಸ್ಬೇಕು. ಹೌದು ಗುರುಗಳೇ, ಆ ಚಂಪಾಕಲಿ ನನ್ನ ಯಾವತ್ತೂ ಬೈದವಳಲ್ಲ. ಈ ನಡುವೆ ನಮ್ಮ ಯಜಮಾನ್ರು ಬೈದಂಗ್ ಬೈದಾಳೆ. ಆ ಮುಸುಡಿ ನೋಡಿ ಇದೇನ್ ಕಾರಣ ಅಂತ ಸ್ವಲ್ಪ ತಿಳಿಸಿ ಹೇಳಿ. ವತ್ಸ, ಶ್ರೀವತ್ಸ, ನಾನು ವಿಟ್ಲ. ಸ್ವಲ್ಪ ಈ ಕಡೆ ತಿರುಗಪ್ಪ. ಅದ್ಭುತ, ಅದ್ಭುತ ಚೇತನ. ಅವ್ರ ತಲೆ ಸುತ್ತ ಪ್ರಭಾವಳಿ ಸುತ್ತಾ ಇದೆ. ಈ ತರದ ವ್ಯಕ್ತಿನ ನನ್ನ ಜೀವಮಾನದಲ್ಲಿ ನಾನು ಇದುವರೆಗೂ ಕಂಡಿಲ್ಲ. ಆದ್ರೆ ನಮ್ ಕಣ್ಣಿಗೆ ಏನು ಕಾಣಿಸ್ತಾನೆ ಇಲ್ಲ. ಪಾಪಿಗಳ ಕಣ್ಣಿಗೆ ಕಾಣಿಸೋದಿಲ್ಲಮ್ಮ. ನನಗೆ ಈಗ ಕಾಣಕ್ ಶುರುವಾಯ್ತು. ಇವರನ್ನ ಯಾರು ಗೇಲಿ ಮಾಡುವಾಗಿಲ್ಲ. ಇವರನ್ನ ಬೈದವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಲ್ಲ, ಅಪ್ಪಿತಪ್ಪಿ ನಾವು ಬೈದು ಬಿಟ್ವಿ ಅಂತ ಇಟ್ಕೊಳ್ಳಿ, ಅಮ್ಮಮ್ಮ ಅಂದ್ರೆ ಏನಾಗ್ಬಿಡ್ಬೋದು? ಒಂದು ಬೈದಳಿಕೆ 1 ವರ್ಷ ಆಯುಸ್ ಕಮ್ಮಿ ಆಗುತ್ತೆ. ಅಲ್ಲ, ಇವನಿಗೆ ಶಕ್ತಿ ಕೊಟ್ಟಿದ್ದು ಯಾರು ಅಂತ? ದೇವರೇ ಆ ಶಕ್ತಿಯನ್ನ ಕೊಟ್ಟಿರೋದು. ಯಾಕೆ? ಪ್ರಪಂಚದಲ್ಲಾಗೋ ತೊಂದರೆಗಳನ್ನ ತಪ್ಪಿಸೋದಕ್ಕೆ. 2012ರಲ್ಲಾಗೋ ಪ್ರಳಯವನ್ನು ತಡೆಯೋ ಶಕ್ತಿ ಇರೋದು ಈ ಮಹಾಪುರುಷರಿಗೆ ಮಾತ್ರ. ವಿಠಲ, ಬಂಗಾರ ವಿಠಲ, ಪಾಂಡುರಂಗ ವಿಠಲ, ತಾವಿರೋ ಜಾಗ ಇದಲ್ಲ. ಇನ್ನೆಲ್ಲಿ? ಬನ್ನಿ, ನಾನು ತೋರಿಸ್ಕೊಡ್ತೀನಿ. ಅಲ್ಲ ಗುರುಗಳೇ, ತಾವು ಅವನಿಗಿಂತಲೂ ದೊಡ್ಡ ಗುರುಗಳು ಅಂತ ಮನೆ ಕರ್ಸ್ಕೊಂಡ್ರೆ ಅವನು ನಿಮ್ಮನ್ನು ತುಳಿದಾಕ್ಬಿಟ್ಟು ನಿಮಗಿಂತ ದೊಡ್ಡ ಗುರು ಆಗ್ಬಿಟ್ನಲ್ಲ. ಇಂಥ ಮಹಾತ್ಮರನ್ನ ಅವನು ಇವನು ಅಂತಂದ್ರೆ ತಾವು ಹುತಾತ್ಮನಾಗ್ಬಿಡ್ತೀರಿ. ನಾನು ದೊಡ್ಡ ದೊಡ್ಡ ಗುರುಗಳನ್ನ ಹಿರಿಯರನ್ನ ಭೇಟಿ ಮಾಡಿ ಇವ್ರ ಬಗ್ಗೆ ವಿಚಾರಿಸಿದಾಗ ಕಂಡು ಬಂದದ್ದು ಏನಂದ್ರೆ ಇವರು ಬೈಗಳು ಸ್ವಾಮಿಗಳು ಅಂತ. ಬೈಗಳ ಸ್ವಾಮಿಗಳ? ಅದು ಅವರ ಪೂರ್ವಾಶ್ರಮದ ಹೆಸರು. ಪಶ್ಚಿಮಾಶ್ರಮದ ಹೆಸರು? ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಹಿಂದಿನ ಜನ್ಮದ ಪವರು ಇವ್ರಿಗೆ ಇನ್ನೂ ಇದೆ. ಇವ್ರಿಗೆ ಯಾರಾದ್ರೂ ಬೈದ್ರೆ ಅವ್ರಿಗೆ ಬೈಕೊಂಡ. ಕರೆಕ್ಟ್ ಸ್ವಾಮಿ, ಈ ಮನೇಲಿ ಹಾಗೆ ನಡೀತಾ ಇದೆ. ಈ ಬೈಗುಳ ಸ್ವಾಮಿಗೆ ನಮಸ್ಕಾರ ಮಾಡಿ, ಅಪ್ಪ ದೇವರೇ ನಮಗೆ ಯಾರೂ ಬೈದೇ ಇರ್ಲಿ ಅಂತ ಅನ್ಕೊಂಡು ಹರಕೆ ಕಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಪಲ್ಲು ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ರು ದಾರದಲ್ಲಿ ಗಂಟ ಆಗ್ತಾ ಇದ್ದಾರೆ. ನನ್ ಗಂಡನ ಬಿಟ್ಬಿಡಿ. ಬಿಡೋದುಂಟೆ. ಇವರು ಈಗ ನಿಮ್ಮ ಗಂಡ ಅಲ್ಲ, ಸಾರ್ವಜನಿಕ ಆಸ್ತಿ, ಎಲ್ಲರಿಗೂ ಸೇರ್ಬೇಕಾಗಿದ್ದು. ಏನಪ್ಪ, ನಿಮಗ್ ತುಂಬಾ ತೊಂದರೆ ಆಗ್ತಿದ್ರೆ ಒಂದ್ ಗುಟ್ಟು ಹೇಳ್ತೀನಿ, ಹತ್ತ ಬನ್ನಿ. ನೋಡಿ, ನಿಮ್ಮೆಲ್ಲರಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾನ್ ಸುಮ್ನೆ ಇರಲ್ಲ, ಶಾಪ ಕೊಟ್ಬಿಡ್ತೀನಿ. ನನಗೆ ಟೈಮ್ ಇಲ್ಲ. ಗುರುಗಳೇ, ಟೈಮ್ ಇಲ್ಲ ಅಂತಂದ್ರಲ್ಲ, ತಾವ್ ಎಲ್ಲಿಗೆ ಹೋಗ್ಬೇಕು? ನಾನು ಮುಂದೆ ಮುಂದೆ ಹೋಗ್ಬೇಕು. ಮುಂದೆ ಮುಂದೆ ನನಗೆಲ್ಲವೂ ಅರ್ಥವಾಯ್ತು. ಈ ಜಗತ್ತಿನಿಂದ ಮುಂದೆ ಅಂದ್ರೆ ಸ್ವಾಮಿಗಳು ಸ್ವರ್ಗಸ್ಥಾಗ್ಬೇಕಂತೆ. ಪಲ್ಲು, ನಾನು ಹೇಳಿದ್ದನ್ನ ಇವ್ರು ತಪ್ಪಾಗಿ ಕೇಳ್ಕೊಂಡ್ಬಿಟ್ಟಿದ್ದಾರೆ. ಗುರುಗಳೇ, ಇವ್ರು ಏನ್ ಹೇಳಿದ್ರು? ಜೀವಂತ ಸಮಾಧಿ ಆಗ್ಬೇಕಂತ ಬಯಸ್ತಾ ಇದ್ದಾರೆ. ಇಲ್ಲ ಇಲ್ಲ, ನಾನು ಹಾಗೆ ಬಯಸಿಲ್ಲ. ಮುಂದಕ್ಕೆ ಅಂದ್ರೆ ಅದೇ ಅರ್ಥ. ತಮ್ಮ ಮುಖದಲ್ಲಿ ಆ ಭಾವ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಂದಕ್ಕೆ ಹೋಗೋ ಹಾಗಿದ್ರೆ ಈಗಲೇ ಕಳಿಸ್ಕೊಡಿ. ಕಳಿಸಬಹುದು. ಅವಳೇ ಹೋಗ್ಬೇಕು ಅಂತ ತಿಳ್ಬೇಕಾದ್ರೆ ನಾವು ಬೇಡ ಅನ್ಬಾರ್ದು. ಇಲ್ಲ, ನಾನು ಹೋಗಲ್ಲ. ಮಣ್ಣಿನ ಋಣ ಮುಗಿದ ಮೇಲೆ ಎಲ್ರು ಹೊರಡಲೇಬೇಕು. ಮುಂದಿನ ತೊಡಾಯ್ತು. ಸೈಜು ಮುರುಡೆ. ಹಾಗಾದ್ರೆ ಎಲ್ಲಾ ಸಿದ್ಧತೆ ಮುಗಿದಂತಾಯ್ತು. ತಾವು ದಯಮಾಡಿಸಿದ್ರೆ ಸಮಾಧಿ ಮಾಡುವಂತೀವಿ. ಇಲ್ಲ, ನಾನು ಬರಲ್ಲ. ಏನೇನಪ್ಪ, ಎಚ್ಚರಾಗಿಪ್ಪ. ಕನಸ ಇದು. ಏನ್ ಕನಸ್ಬಿತ್ತಪ್ಪ? ಪಾತಾಳ ಭೈರವಿ ನನಗೊಂದು ಮಂತ್ರ ಉಪದೇಶ ಮಾಡಿದ್ಲು. ಆ ಮಂತ್ರ ಪ್ರಯೋಗ ಮಾಡಿದಾಗ ಎಲ್ರು ಜಗಳ ಆಡೋದಕ್ ಶುರು ಮಾಡಿದ್ರು. ಆಗ ಅಲ್ಲಿಗೆ ಯಾರೋ ಒಬ್ಬ ಗುರು ಬಂದ. ಅವನು ನನ್ನ ಜೀವಂತ ಸಮಾಧಿ ಮಾಡೋದಕ್ ಟ್ರೈ ಮಾಡ್ದ. ಇಂಥ ಕೆಟ್ಟ ಕನಸೆಲ್ಲ ಯಾಕೆ ಕಾಣಕ್ ಹೋಗ್ತೀರಪ್ಪ? ಪಲ್ಲು, ನನಗ್ ಭಯ ಆಗ್ತಾ ಇದೆ. ಆ ಕನಸು ನಿಜ ಆಗ್ಬಿಟ್ರೆ? ಮಧ್ಯರಾತ್ರಿ ಬಿದ್ದ ಕನಸು ನನ್ಸಾಗಲ್ಲಪ್ಪ. ನಾನು ಇದೀನಲ್ಲಪ್ಪ ನಿಮ್ ಜೊತೆಗೆ. ಥ್ಯಾಂಕ್ ಯು ಪಲ್ಲು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 5. I love you 7. I love you 9. I love you 10. I love you 11.